ನೀಡಲೇಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಸುಧಾಕರ್ ಅಣ್ಣ ಅವ್ರಿಗೆ, ಸುಧಾಕರ್ ಅಣ್ಣ ಅವ್ರಿಗೆ, ಬಾಲಾಜಿ ಅಣ್ಣ ಅವ್ರಿಗೆ, ಚೌರಟಿ ಅಣ್ಣ ಅವ್ರಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಸೋನಿಯಾ ಗಾಂಧಿಗೆ, ಮಲ್ಲಿಕಾರ್ಜುನ್ ಅವ್ರಿಗೆ, ರಾಹುಲ್ ಗಾಂಧಿಗೆ, MC ಸುಧಾಕರ್ ಅವ್ರಿಗೆ, ಜಮೀರ್ ಅಹಮದ್ಗೆ, ನಜೀರ್ ಅಹಮದ್ ಅವ್ರಿಗೆ, ಸಿದ್ದರಾಮಯ್ಯಗೆ, ಸಮೀರ್ ಅಣ್ಣ ಅವ್ರಿಗೆ, DK ಶಿವಕುಮಾರ್ ಅಣ್ಣ ಅವ್ರಿಗೆ, ಸಿದ್ದರಾಮಯ್ಯ ಅಣ್ಣ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಹರಿಪ್ರಸಾದ್ ಅವ್ರಿಗೆ, ಕಾಂಗ್ರೆಸ್ ಮೈನಾರಿಟಿ ಸೆಲ್ನ ಮುಖಂಡರು ಮತ್ತೆ ವಿವಿಧ ಮಸೀದಿಗಳು ಮುಖ್ಯಸ್ಥರು ಹಾಗೂ ನಮ್ಮ ಮಿತ್ರರಿಗೆಲ್ಲ ಅಸ್ಸಲಾಮು ಅಲೈಕುಂ, ನಮಸ್ಕಾರ. ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋದು ಒಂದೇ ಗುರಿ ಇಟ್ಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕುರ್ಚಿ ಯಾತ್ರ ಅವರು ಬಿಟ್ಕೊಟ್ರು. ಆ ಕುರ್ಚಿ ಬಿಡುವಾಗ ಒಂದು ಮಾತು ಹೇಳಿದ್ರು, ರಾಹುಲ್ ಗಾಂಧಿ ಅವರು ತಾವು ಸೆಂಟ್ರಲ್ಗೆ ಬಂದ್ಬಿಡಿ, ರಾಜ್ಯಸಭಾ ಸೀಟ್ ಕೊಡ್ತೀವಿ, ಅಲ್ಲಿ ಸ್ಥಾನಮಾನ ತಮಗೆ ಜಾಸ್ತಿ ಕೊಡ್ತೀವಿ ಅಂದ್ರೆ ಅವರು ಒಂದೇ ಒಂದು ಮಾತು ಹೇಳಿದ್ರು, ನನ್ನ ಜೀವಂತದಲ್ಲಿ ನಾನು ಕರ್ನಾಟಕ ಬಿಡೋಕ್ಕಾಗೋದಿಲ್ಲ, ನಾನು ಕೋಮುವಾದಿ ಶಕ್ತಿಗಳ ವಿರುದ್ಧ ನಾನು ಹೋರಾಟ ಮಾಡಬೇಕು ಅಂತ ಆ ಒಂದೇ ಪಾಯಿಂಟ್ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ರು. ಆ ಪಾಯಿಂಟ್ ಅನ್ನ ಎಲ್ಲ ಸೆಕ್ಯುಲರ್ ಐಡಿಯಾಲಜಿ ಯಾರ್ಯಾರು ಇಟ್ಟಿದ್ದಾರೆ ಅವರೆಲ್ಲ ನೆನೆಸ್ಕೋಬೇಕಾಗಿರುತ್ತೆ. ಆಮೇಲೆ ಒಳ್ಳೆ ರಾಜಭಾರ ಮಾಡಿ 3 ವರ್ಷ ನಮ್ಗೆಲ್ಲ ಹೆಮ್ಮೆ ತಂದು ಬಡೋ ಹಿಂಗಸರಿಗೆ ಇಷ್ಟವರೆಗೂ 62,000 ಗೃಹಲಕ್ಷ್ಮಿಯಲ್ಲಿ ಬಂದಿದೆ. ವಿವಿಧ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ನಮ್ಮ ಪಕ್ಷದಿಂದ ಜನರಿಗೆ ಅನುಕೂಲ ಆಗಿದೆ. ಅದರಿಂದ ಫಾಲೋ ಮಾಡಿ ನಮ್ಮ DK ಶಿವಕುಮಾರ್ ಸಾಹೇಬರು ಹಂಗೆ ಅವರು ಮುಂದೆ ತಗೊಂಡು ಹೋಗ್ತಾರೆ ಅಂತ ನನಗೆ ನಂಬಿಕೆ ಇದೆ. ಮೊನ್ನೆ ತಾನೇ ಆರ್ಥಿಕ ಸಲಹೆಗಾರ ಅಂತ ಎಲ್ಲಿ ಅತೀಕ್ಗೆ ಅವರು ಅಪಾಯಿಂಟ್ ಮಾಡಿದ್ದಾರೆ, ಅವ್ರಿಗೆ ಕೃತಜ್ಞತೆಗಳು ಹೇಳ್ತಾ, ನಮ್ಮ ಈ ದಾವಣಗೆರೆ ಎಲೆಕ್ಷನ್ ಆದ್ಮೇಲೆ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ನಮ್ಮ ಜಮೀರ್ ಅಹಮದ್ ಸಾಹೇಬ್ರ ಮೇಲೆ ಒಂದು ಆಡಿಯೋ ಬಿಟ್ಟಿದ್ರು ಕೆಲವರು. ಏನಂದ್ರೆ ಅವರು ಕಾಂಗ್ರೆಸ್ ಪಾರ್ಟಿಗೆ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಕಾಂಗ್ರೆಸ್ಗೆ ವೋಟ್ ಕೊಡಬೇಡಿ ಹಿಂಗೆ ಹಂಗೆ ಅಂತ ವದಂತಿಗಳು ಹಾಕಿ, ಅದನ್ನು ಯಾವಾಗ ನಾಚಿಕೆ ಆಗ್ಬೇಕು, ಆ ಎಲೆಕ್ಷನ್ ಆಗಿದ ತಕ್ಷಣ ಅವರು ಬಿಟ್ಟಿದ್ರೆ ಅದು ಸಮ್ವಾಟ್ ರಿಯಲ್ ಅಂತ ಅನ್ಸ್ಕೋಬೇಕಾಗಿತ್ತು. ಮಿನಿಸ್ಟ್ರಿ ಫಾರ್ಮೇಶನ್ ಆಗುವಾಗ ಈ ಆಡಿಯೋ ಬಿಟ್ಟು ನಮ್ಗೆಲ್ಲ ಬೇಸರ ತಂದಿದೆ. ಅದು ಯಾರು ಮಾಡಿದಾರೆ, ಜಮೀರ್ ಅಹಮದ್ ಸಾಹೇಬ್ರು ಹೇಳಿದ್ದಾರೆ, ನಾನು ಡೆಫರ್ಮೇಷನ್ ಕೇಸ್ ಹಾಕ್ತೀನಿ, ಅದು ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಕಳಿಸಿ ಆ ವಾಯ್ಸ್ ನಂದ ಬೇರೆಯವ್ರದ್ದು ಅಂತ ನಾನು ತನಿಖೆ ಮಾಡಕ್ಕೆ ಈಗಾಗಲೇ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಜಮೀರ್ ಅಹಮದ್ ಸಾಹೇಬ್ರು ಒಂದು ಬ್ರ್ಯಾಂಡ್ ಫಿಗರ್ ಮುಸ್ಲಿಮ್ಸ್ ಮೈನಾರಿಟಿಯಲ್ಲಿ. ಅವರು ಸುಮಾರು ನಮ್ಮ 2023 ಎಮ್ ಎಲ್ ಎಲೆಕ್ಷನ್ ಏನಾಯ್ತು ಅದರಲ್ಲಿ ಪೂರ್ತಿ ಸ್ಟೇಟ್ ಅವ್ರು ತಿರುಗಿ, ಮೈನಾರಿಟಿನೇ ಅಲ್ಲ ಎಲ್ಲೋದ್ರು ಜೈ ಭೀಮ್ ಅಂತ ಹೇಳ್ತಾ ಈ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಅಲ್ಲಿ ಕೂಡ ಅವರು ಫೇಮಸ್ ಇದ್ದಾರೆ. ಅವರ ಓಟು ನಮ್ಮ ಮೈನಾರಿಟೀಸ್ ಓಟು ಒಗ್ಗೂಡಿಸಿ ಕಾಂಗ್ರೆಸ್ಗೆ ಬಂದಂಗೆ ಮಾಡಿ ಅವರು ಬಹಳ ಕಾಂಗ್ರೆಸ್ ಸಹಾಯ ಮಾಡಿದ್ದಾರೆ. ಒಂದು ಉದಾಹರಣೆ ತಗೋಬೇಕಂದ್ರೆ ಸುಮಾರು 300 ಕಿಲೋಮೀಟರ್ ದೂರದಲ್ಲಿ ನಮ್ಮ ಲಾಸ್ಟ್ ಡೇ ಆಫ್ ಕ್ಯಾಂಪೇನಿಂಗ್ ಇತ್ತು. ನಮ್ಮ ಡಾಕ್ಟರ್ MC ಸುಧಾಕರ್ ಅವರಿಗೆ ಆವತ್ತು ಲಾಸ್ಟ್ ಡೇ ಕ್ಯಾಂಪೇನ್ಗೆ ಅವರು ಬಂದು ಸುಮಾರು ಒಂದು ಅರ್ಧ ಗಂಟೆ ಏನೋ ಟೈಮ್ ಇತ್ತು, ಭಾಷಣ ಮಾಡಿ ನಮಗೂ ಕೂಡ ಅವರು ಸಹಾಯ ಮಾಡಿದ್ದಾರೆ. ಅವ್ರಿಗೆ ಕೃತಜ್ಞತೆಗಳು ಹೇಳ್ತಾ ನಾನು ಒಂದ್ ಮಾತು ಹೇಳ್ತೀನಿ ನಮ್ಮ ಹೈಕಮಾಂಡ್ ನಾಯಕರಿಗೆ ಮತ್ತು ನಮ್ಮ CM ಮತ್ತು ಡೆಪ್ಟಿ CM ಅವ್ರಿಗೆ, ಸರ್ ತಾವು ದಯಮಾಡಿ ನಮ್ಮ ಜಮೀರ್ ಅಹಮದ್ ಸಾಹೇಬ್ರಿಗೆ ಈ ನೆಕ್ಸ್ಟ್ ಕಂತ್ನಲ್ಲಿ ಒಂದು ಒಳ್ಳೆ ಮಿನಿಸ್ಟ್ರಿ ಕೊಟ್ಟು ನಮ್ಮ ಮೈನಾರಿಟೀಸ್ಗೆಲ್ಲ ತೃಪ್ತಿ ತರ್ತೀರಾ ಅಂತ ನಮ್ಗೆ ಭಾವನೆ ಇದೆ. ಅದೇ ತರ ನಮ್ಮ ನಸೀರ್ ಅಹಮದ್ ಸಾಹೇಬರು ನಮ್ಮ ಮಾರ್ಗದರ್ಶಿಗಳವರು ನಮ್ಮ ಅವಳಿ ಜಿಲ್ಲೆಯಲ್ಲಿ ಅವ್ರದ್ದೇ ಒಂದು ಛಾಪು, ಅವ್ರದ್ದೇ ಒಂದು ಪೊಸಿಷನ್ ಇದೆ. ಮೈನಾರಿಟೀಸ್ಗೆ ಬೇಕಾದಷ್ಟು ಕೆಲಸಗಳು ಮಾಡಿಕೊಟ್ಟು ಅವರು ಸಿದ್ದರಾಮಯ್ಯ ಸಾಹೇಬ್ರ ಜೊತೆನೂ ಬಹಳ ಚೆನ್ನಾಗಿ ಅವ್ರಿಗೆ ರಿಲೇಷನ್ ಇತ್ತು.
ಈಗ ಅದು ಸೇಮ್ ಪಾಯಿಂಟ್ ದಾವಣಗೆರೆ ಎಲೆಕ್ಷನ್ ನಲ್ಲಿ ಏನಾಗಿದೆ ನಮ್ಗೆ ಅಂತೂ ಗೊತ್ತಿಲ್ಲ. ಬಟ್ ನಸೀರ್ ಅಹಮದ್ ಸಾಹೇಬ್ರ ಸರ್ವಿಸಸ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ಅವ್ರ ಸಲಹೆ, ಅವ್ರ ಸರ್ವೀಸು, ಅವರ ಆದರ್ಶಗಳು ನಮ್ಗೆ ಬಹಳ ಅಗತ್ಯ ಇದೆ. ಅವ್ರಿಗೂ ಕೂಡ ತಮ್ಮರಲ್ಲಿ ಕೋರೋದೇನಂದ್ರೆ ಸಣ್ಣ ಪುಟ್ಟ ವಿಷಯಗಳು ಬಿಟ್ಟು ನಮ್ಮ ನಸೀರ್ ಅಹಮದ್ ಸಾಹೇಬ್ರಿಗೆ ಸ್ಥಾನಮಾನ ಮತ್ತೆ ಕಲ್ಪಿಸ್ಕೊಡ್ತೀರಾ ಅಂತ ಆಶಾಭಾವನೆ ನಮ್ಗೆ ಇದೆ. ಅವ್ರಿಗೆ ಮುಂದೆ ತರ್ತೀರಾ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ತಮ್ಮರಲ್ಲಿ, ಅವ್ರಿಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಡಿ. ಅದೇ ತರ ನಮ್ಮ ತಾಲೂಕವರು, ನಮ್ಮ ಮಾಜಿ ಮಂತ್ರಿಗಳು ಡಾಕ್ಟರ್ MC ಸುಧಾಕರ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ನೆಕ್ಸ್ಟ್ ಕಂತಿನಲ್ಲಿ ಅವ್ರಿಗೂ ಕೂಡ ಮಂತ್ರಿ ಸ್ಥಾನ ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ, ಇನ್ನೊಂದ್ಸಲಿ ನಮ್ಮ 2 ಜಿಲ್ಲೆ ಸ್ಟೇಟ್ ದೂರ ಇದೆ, ಬಟ್ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲ್ಪಸಂಖ್ಯಾತರ ಪರವಾಗಿ ತಮ್ಮರಲ್ಲಿ ಕೋರೋದೇನೆಂದ್ರೆ, ನಮ್ಮ ಇಬ್ರು ಲೀಡ್ಸ್ ಏನಿದ್ದಾರೆ ಜಮೀರ್ ಅಹಮದ್ ಸಾಹೇಬ್ರು ಮತ್ತೆ ನಸೀರ್ ಅಹಮದ್ ಸಾಹೇಬ್ರಿಗೆ ಒಳ್ಳೆ ಸ್ಥಾನಮಾನ ಕೊಟ್ಟು ಕಾಂಗ್ರೆಸ್ ಪಾರ್ಟಿಗೆ ಮುಂದೆ ಅನುಕೂಲ ಆದಂಗೆ ಮಾಡ್ತೀರಾ ಅಂತ ನಂಬಿಕೆ ಇದೆ. ತಮ್ಮರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಸರ್, ಇನ್ನೊಂದ್ಸಲಿ ಅವ್ರಿಗೆ ಒಂದು ಒಳ್ಳೆ ಸ್ಥಾನಮಾನ ಕೊಡಿ ಅಂತ ಹೇಳ್ತಾ, ಮಾನ್ಯ ರಾಹುಲ್ ಗಾಂಧಿ ಅವರು ಈ ಮಾತಿಗೆ ತಾವು ಕನ್ಸಿಡರ್ ಮಾಡಿ ಅವರಿಬ್ಬರ ಮೇಲೆ ಏನ್ ಅಪಾದನೆಗಳಿದೆ ಅದು ಎಲ್ಲ ತಳ್ಳಾಕಿ ಮತ್ತೆ ಅವ್ರಿಗೆ ಹಳೆ ಪೊಸಿಷನ್ ಕೊಡ್ಬೇಕು ಅಂತ ಕೋರ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್. ಈಗ ಬೀದರ್ ಜಮೀರ್ ಅಹಮದ್ ಅವ್ರದ್ದು ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಎಲ್ಲ ಕಡೆನೂ. ನಾನು ಅನೇಕ ಬಾರಿ ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ದೀನಿ. ನಾನು ಚಾಲೆಂಜಿಂದ ಹೇಳ್ತಾ ಇದ್ದೀನಿ, ಆ ಒಂದು ವಾಯ್ಸ್ ಏನಿದೆ ಅವ್ರದ್ದು ಖಂಡಿತ ಅವ್ರದ್ದಲ್ಲ. ಅವರು ಕಾಂಗ್ರೆಸ್ ಮುಖಂಡರ ಜೊತೆ ಬೇರೆ ಮಾತಾಡಿರ್ತಾರೆ. ನೀವು ಒಂದು 5 ನಿಮಿಷ ಕೂತ್ಕೊಂಡು ಅವ್ರು ಮಾತಾಡಿರೋ ವಾಯ್ಸ್ಗೆ ಈಗ ರಿಲೀಸ್ ಆಗಿರೋ ವಾಯ್ಸ್ಗೆ ಕನ್ವಿನ್ಸ್ ಮಾಡಿ ಪಕ್ಷದ ಹಿರಿಯರು ರಾಹುಲ್ ಗಾಂಧಿ ಆಗಿರ್ಬೋದು, KPCC ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಆಗಿರ್ಬೋದು, ಈಗ ಮುಖ್ಯಮಂತ್ರಿ ಆದಂತಹ DK ಶಿವಕುಮಾರ್ ಆಗಿರ್ಬೋದು, ಅವರೆಲ್ಲ ಕೂತ್ಕೊಂಡು ಆ ವಾಯ್ಸನ್ನು ಒಂದು ಬಾರಿ ನೀವು ಕೇಳಿ. ಯಾಕಂದರೆ ಅದು ಎಲ್ಲ ಫೇಕ್ ವಾಯ್ಸ್ ಮಾಡಿದ್ದಾರೆ. ದಯಮಾಡಿ ಆ ವಾಯ್ಸನ್ನು ನೀವು ಒಂದು ಬಾರಿ ಕೂತ್ಕೊಂಡು ನೀವು ಪರಿಶೀಲಿಸಿ. ನಾವು ಯಾಕೆ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು, ಕೇರಳ ಚುನಾವಣೆ ಇರ್ಬೋದು, ಅಥವಾ ಬಸವರಾಜ ಬೊಮ್ಮಾಯಿ ಅವರ ಮಗನ ಕ್ಷೇತ್ರದಲ್ಲಿ ಶಿಗ್ಗಾಯಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರನ್ನ ಮಗನನ್ನು ಸೋಲಿಸಿ ಯಾಸಿರ್ ಪಠಾಣ್ ಪೈಲ್ವಾನ್ ಅವರನ್ನು ಗೆಲ್ಸ್ಕೊಂಡು ಬಂದಿದ್ದಾರೆ ಅಂದರೆ ಅವ್ರ ಪಕ್ಷ ವಿರೋಧಿ ಚಟುವಟಿಕೆ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಅದೇ ಥರ ನಮ್ಮ MC ಸುಧಾಕರ್ ಸಾಹೇಬರು ಸಚಿವರಾದ ಮೇಲೆ ಈ ನಮ್ಮ ಭಾಗಕ್ಕೆ ತುಂಬ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅವರು ಇಲ್ಲಿ ನಗರ ಭಾಗಗಳಲ್ಲಿ ಅಭಿವೃದ್ಧಿ ಏನು ಅಂತ ಬಿಟ್ಟು ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ 240 ವಿಧಾನಸಭಾ ಕ್ಷೇತ್ರಗಳಿದೆ. 240 ಶಾಸಕರಿಗೆ ಎಲ್ಲರಿಗೂ ಜೊತೆಗೆ ತಗೊಂಡು ಅವರು ಮುಂದೆ ಹೋಗಿದ್ದಾರೆ. ಅಂಥ ಒಂದು ವ್ಯಕ್ತಿಯನ್ನು, ಅಂಥ ಒಂದು ಶಾಸಕರನ್ನು ದಯಮಾಡಿ ನೀವು ಮತ್ತೊಂದು ಬಾರಿ ಈ ಬರುವ 2ನೇ ಪಟ್ಟಿಯಲ್ಲಿ ಅವರ ಹೆಸರನ್ನು ಮತ್ತೆ ನೀವು ತರಬೇಕಾಗಿ ಮಾನ್ಯ ರಾಹುಲ್ ಗಾಂಧಿಯಲ್ಲೂ ವಿನಂತಿ ಮಾಡುತ್ತೇವೆ. ಮಾನ್ಯ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರು ವಿನಂತಿ ಮಾಡುತ್ತೇವೆ. ಆದ ನಂತರ DK ಶಿವಕುಮಾರಲ್ಲೂ ವಿನಂತಿ ಮಾಡುತ್ತೇವೆ. ಯಾಕಂದರೆ ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಈ ಭಾಗಗಳಲ್ಲಿ ಅತಿ ಹೆಚ್ಚಿನ ಬೇಡಿಕೆ ಇದೆ ಅಂದರೆ ಅದು ನಮ್ಮ MC ಸುಧಾಕರ್ ಸಾಹೇಬರಿಗೆ ಮಾತ್ರ. ಫೈರ್ ಬ್ರ್ಯಾಂಡ್ ಅಂತಾರೆ ಅವ್ರಿಗೆ. ಯಾಕಂದರೆ ಅವ್ರು ಗರ್ಜಿಸಿದ ಸಿಂಹದ ಥರ ಗರ್ಜಿಸ್ತಾರೆ. ಸುಧಾಕರ್ ಅವರನ್ನು ಚಾಲೆಂಜ್ ಮಾಡಿ ಕೆಲವೇ ದಿನಗಳಲ್ಲಿ 15 ದಿನ 20 ದಿವಸ ಒಳಗಡೆ ಇವತ್ತು ಅವರು ಪ್ರದೀಪ್ ಈಶ್ವರನ್ನು ಗೆಲ್ಸ್ಕೊಂಡು ಬಂದಿದ್ದಾರೆ. ಅದೇ ಥರ ಕೋಲಾರಲ್ಲಿ ನಮ್ಮ ಕೊತ್ತೂರು ಮಂಜಣ್ಣನವರಿಗೆ ಗೆಲ್ಲಿಸಿದ್ದಾರೆ. ಅದಕ್ಕೆ ನೇರ ಹೊಣೆ ಇದು ನಮ್ಮ ಡಾಕ್ಟರ್ MC ಸುಧಾಕರ್ ಅಣ್ಣವರು. ಅವರಿಗೆ ಯಾವುದೇ ಕಾರಣಕ್ಕೂ ಬರುವ 2ನೇ ಪಟ್ಟಿಯಲ್ಲಿ ಅವರ ಹೆಸರು ಬಿಡಬಾರ್ದು. ಬಿಟ್ಟರೆ ನಾವು ಈ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಬೀದಿಗೆ ಬರಬೇಕಾಗುತ್ತೆ ಮತ್ತು ಪ್ರತಿಭಟನೆ ಮಾಡೋಕ್ಕಾಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.